ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮತ್ತು ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಆಬಾ ಸಾಹೇಬ್ ಅಪ್ಪ ಸಾಹೇಬ್ ದೇಶಮುಖ್. ಏನು ಸರ್? ಆಬಾ ಸಾಹೇಬ್ ಅಪ್ಪ ಸಾಹೇಬ್ ದೇಶಮುಖ್. ನೀವು ಸ್ವತಂತ್ರ ಚಳವಳಿ ಯಾಕೆ ಬಂದ್ರಿ ಅಲ್ಲಿಂದ ಹೇಳಿ ಸರ್. ಸ್ವಾತಂತ್ರ್ಯ ಚಳವಳಿ ನಾವು ಸ್ವಾತಂತ್ರ್ಯ ಬೇಕನ್ನೋದು ಬ್ರಿಟಿಷರನ್ನ ಊರವರೆಗೆ ಹಾಕಬೇಕಂತೇಳಿ ಸ್ವಾತಂತ್ರ್ಯ ಬೇಕಂತೇಳಿ ಬರೆದೇ ಹಿಡಿದೀವಿ. ಆ ಪ್ರಕಾರ ದಿವಸ ಮುಂಜಾನೆ ಎದ್ದುಕೊಂಡು ಪ್ರಭಾತ ಪೇರಿ ಹೋಗ್ತಿದ್ದೀವಿ. ಊರಾಗಿನ ಮಂದಿನ ಎಲ್ಲ ಸಂಘಟನೆ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ದಾಂಧಲೆ ಹಾಕ್ತಿದ್ದೀವಿ. ಪೋಸ್ಟ್ ಆಫೀಸ್ ಸುಡೋದು, ಇದು ಬಸ್ ಸ್ಟ್ಯಾಂಡಲ್ಲಿ ಸುಡೋದು, ಹೀಗೆಲ್ಲ ಮಾಡ್ತಿದ್ದೀವಿ. ತಾಳ ಕಂಬ ಕಡಿದು ಹೀಗೆಲ್ಲ ಮಾಡ್ತೀವಿ. ನಮ್ಮ ಅರೆಸ್ಟ್ ಮಾಡ್ಬೇಕಂತ ಬಂದಾಗ ಊರನ್ನು ನಾವು ಮಾಡಿಸಿಕೊಡ್ಲಿಲ್ಲ, ಅರೆಸ್ಟ್ ಮಾಡಕ್ಕೆ ಬಿಡಲಿಲ್ಲ. ಮಾಡಿದ್ರೆ ನಮ್ಮನ್ನು ಮಾಡ್ರಿ, ಅವ್ರೊಬ್ಬರು ನಾವು ಮಾಡಿಸಿಕೊಡಂಗಿಲ್ಲ ಅಂತೇಳಿ ಎಲ್ಲ ಅಂತೇಳಿ ಮಂದಿ ಜಗಳ ತೆಗಿಯಾಕತ್ತಾರೆ. ಹಿಂಗೆ ಅವರು ಅರೆಸ್ಟ್ ಮಾಡಿಸಿಕೊಡ್ಲಿಲ್ಲ ಅವರು. ಮತ್ತು ಹಂಗಾಗಿ ಬಂದು ಬರ್ತಾ ನಡೀತೈತೆ. ಹಂಗೆ ನಡೆದು ತೊಡೆ ದಿವಸದ ಮೇಲೆ ನಮ್ಮನ್ನ ಹಿಡ್ಕೊಂಡು ಹೋದರು. ಹಿಡ್ಕೊಂಡು ಜೈಲಿಗೆ ಹಾಕಲಿಲ್ಲ. ಅಲ್ಲಿ ಒಂದು ದೊಡ್ಡ ಗುಡಿ ಇತ್ತು. ಆ ಗುಡಿ ಕುಂಡಿಸಿ ಮತ್ತೆ ಬಿಟ್ಟರು ಅವಾಗನೇ. ಏನ್ರಿ ಕೆಲವು ಘಟನೆಗಳು ಹೇಳಿ. ಆಗ ಬ್ರಿಟಿಷ್ನವರ ಒಂದು ದೌರ್ಜನ್ಯ ಹೇಗಿತ್ತು ಈ ಭಾಗದಲ್ಲಿ ಹೇಳಿ. ಭಾಳ ಹೊಲಸಿತ್ರಿ ಇಲ್ಲಿ ಅವಾಗ. ಎಲ್ಲರೂ ಕಂಡವ್ರು ಹೊಡಿಯೋದು, ಬಡಿಯೋದು, ಮಾಡೋದು. ನಮ್ಮ ಇದು ಸೇರಿ ನಮ್ಮ ಇದ್ರ ಪ್ರಕಾರ ಬರ್ರಿ ನೀವು ಅಂಥೇಳಿ ಭಾಳ ತ್ರಾಸು ಕೊಡ್ತಿದ್ರು. ಏನ್ರಿ ಅದಕ್ಕೆ ನಾವೆಲ್ಲ ಬ್ರಿಟಿಷರು ಹೊರಗೆ ಹಾಕೋರು ಅಂತೇಳಿ ನಾವೆಲ್ಲ ಸತ್ಯಾಗ್ರಹ ಮಾಡ್ತೀವಿ. ಅವ್ರು ಕೂಡ ಬಡ್ದಾಡಿದ್ದೀವಿ. ಬ್ರಿಟಿಷರು ಕೊಡೋರು ಅವ್ರಿಗೆ ಕೆಂಪು ಸಡಿ ಕೆಂಪು ಮಾರಿ ಇದ್ರ ಬರ್ತಿದ್ರು ಅವ್ರು ಕೂಡ ಒಂದಿಟ್ಟು ಗುದ್ದಾಡಿದ್ದೀವಿ. ಏನ್ರಿ ಆಮೇಲೆ ಅವ್ರು ಮುಂದೆ ಆ ಕಡೆ ಹೋದ್ರು. ಅವರು ಮುಂದೆ ಸ್ವಾತಂತ್ರ್ಯನೂ ಸಿಕ್ತು. ಮತ್ತು ಈ ಕಡೆ ಉಳಿದಿವಿ ನಾವು. ಅವತ್ತು ಆಗ ಹೇಗಿತ್ತು ನಾಲ್ತೋಡ? ಅವಾಗ ಅಗದಿ ಇದ್ರ ಸಣ್ಣ ಹಳ್ಳಿ ಪರಿಸ್ಥಿತಿ ಒಳಗಿತ್ತು. ಏನು ಅಂತ ಎಷ್ಟು ದೊಡ್ಡ ಪ್ರಮಾಣದಾಗ ಇದ್ದಿಲ್ಲ. ನಾವು ಪೂರ್ಣ ಬಂದಿದ್ದು ಬಸವಣ್ಣ ಕಾಲದಿಂದ ಬಂದಿದ್ದು ಇಲ್ಲಿಗೆ. ಈ ದೇಶಗತಿ ಸಿಕ್ಕಿದ್ದು ನಮ್ಗೆ ಬಸವಣ್ಣ ಕಾಲಕ್ಕೆ. ಈ ಹಳೆ ನಮ್ಮ ವಾಡ್ಯದ ನಾಗಬೇನಾಳ ಅಂತೇಳಿ ಆ ವಾಡ್ಯ ನಮಗೆ ಮೊದಲ ಅಲ್ಲಿ ಕೊಟ್ಟಿದ್ದವರು. ಅದು 7 ಅಗಸಿ ಬಾರದು ನೋಡುವಂಗದ್ರಿ ಅದು. ಏನು ಆಮೇಲೆ ಮುಂದೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಬಿಟ್ಟು ಕೊಟ್ಟರೆ ನಾವು ಈ ಕಡೆ ಬಂದೀವಿ. ಏನು ಈ ಸ್ವತಂತ್ರ ಹೋರಾಟದ ಯಾವುದಾದ್ರೂ ಮರೆಯಲಾರ್ದ ಒಂದು ಘಟನೆ ಹೇಳಿ. ಮರಿಲಾರ್ದ ಇವನ್ನಲ್ರಿ ಹೊಡೆದಾಡ್ದು ಬಡ್ದಾಡಿದ್ದು ಮಾಡೋದು, ಪೊಲೀಸ್ ಸ್ಟೇಷನ್ ಸುಡೋದು, ಇದನ್ನು ಮಾಡೋದು. ಮತ್ತೇನು ಮರಿಲಾರ್ದ್ರೆ ಇವೇ ಮರಿಲಾರ್ದು. ಪೊಲೀಸ್ ಸ್ಟೇಷನ್ ಸುಡೋದು ಅಂತಂದ್ರೆ ಅದ್ರಲ್ಲಿ ಕಾಗದ ಪತ್ರ ತೆಗೆದು ಹೋಗಿದ್ದು, ಹರಿದು ಹೋಗಿದ್ದು. ಅವನ್ನೆಲ್ಲ ಇದು ಮಾಡೋ ಮೊದಲ ಪೊಲೀಸ್ ಸ್ಟೇಷನ್ದಾಗ ಹೋಗಿ ದಾಂಧಲೆ ಮಾಡಿ ಬರೋದು. ಸಾಯ್ಬರ್ನ ಹೊರಗೆ ಹಾಕೋದು ಅವ್ರನ್ನ. ನಮ್ಗೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ನೀವು ಇದು ಮಾಡಬೇಡ, ನಮ್ಮನ್ನ ಅರೆಸ್ಟ್ ಮಾಡಬೇಡ್ರಿ ನೀವು ಅಂತ ಅರೆಸ್ಟ್ ಮಾಡಿಕೊಡು ಹೋಗಿ ಅಂತ ದಾಂಧಲೆ ಮಾಡೋದು ಜನರೆಲ್ಲರೂ ಕೂಡಿ. ಮತ್ತು ಅವ್ರು ಬಿಟ್ಬಿಡು ಅವ್ರು ನಮ್ಮನ್ನು. ಅವ್ರ ಮ್ಯಾಗಿನವ್ರಿಗೆ ಹೆಚ್ಚು ತ್ರಾಸು ಕೊಡೋಕೆ ಹೋಗ್ಬೇಡ, ಭಾಳ ಇದೈತೆ ಊರು ಬಂದು ಮತ್ತೆ ತ್ರಾಸು ಆಕತ್ತೆ. ನಮ್ಮ ಕಂಟ್ರೋಲ್ ಮಾಡೋವಾಗ ಅವ್ರು ಎಷ್ಟು ಇದು ಮಾಡ್ತಾರೆ ಅಷ್ಟೇ ಬೆದರಿಕೆ ಬರ್ರಿ ಅಂತ ಹೇಳ್ತಿದ್ರು ಅವರು. ಅಷ್ಟೇ ಮಾಡ್ತಿದ್ರು ಅವರು. ಯಾಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿರ್ಲಿಲ್ಲ? ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡ್ತಿರ್ಲಿಲ್ಲ? ಅದೇ ಜನರು ನಮ್ಮ ಬೆಂಬಲ ಇರ್ತದೆ. ಜನ ಸಾಕಷ್ಟು ಬೆಂಬಲ ಇತ್ತು ನಮಗೆ. ಅರೆಸ್ಟ್ ಮಾಡಿದ್ರೆ ಒಬ್ಬರನ್ನ ಮಾಡಿಸ್ಕೊಡೋಂಗಿಲ್ಲ. ಎಲ್ಲ ಮಾಡ್ತಿದ್ರೆ ನಮ್ಗೆ ಒಟ್ಟು ಅರೆಸ್ಟ್ ಮಾಡ್ರಿ ನೀವು. ಅವ್ರೊಬ್ಬರನ್ನ ನಾವು ಮಾಡಿಸ್ಕೊಡೋಂಗಿಲ್ಲ. ನಮ್ಮ ಸ್ವಾತಂತ್ರ್ಯ ಬಡಿದಾಡ್ತೀವಿ. ಯಾವುದೇ ಸರ್ ನೀವು ಅರೆಸ್ಟ್ ಮಾಡ್ತಾರೆ ಕೊಟ್ರೆ ಮತ್ತೆ ನಮ್ಗೆ ಸ್ವಾತಂತ್ರ್ಯ. ನೀವು ಸ್ವಾತಂತ್ರ್ಯ ಕೊಡೋಂಗಿಲ್ಲ ಅದಕ್ಕೆ ನಾವು ಜಗಳ ಆಡ್ತೇವೆ. ನೀವು ಕೊಟ್ಟರೆ ನಾವೇನು ಜಗಳ ಆಡ್ತೀವಿ. ನಾವು ನಮ್ಮ ದೇಶ ನಮ್ಗೆ ಬೇಕು, ನಾವು ಆಡೋರು ನಮಗೆ ಅಂತೇಳಿ ಜಗಳ ಆಡ್ತಿದ್ದೀವಿ. ಅಲ್ಲ, ನೀವು ಈಗ ದೇಶಮುಖರು ಮನೆತನ ಅಲ್ವಾ? ನೀವು ಅವರ ನಿಮ್ಗೆ ಗೊತ್ತ ದಣಿಗಳು ಅವಾಗ, ಯಾಕಂದ್ರೆ ಅವರು ಆಳ್ತಿದ್ದವರು. ಅವ್ರ ವಿರುದ್ಧ ಹೇಗೆ ತಿರುಗಿಬಿದ್ರಿ ಅಂತ. ಅದೇ ಇದ್ರ ಹೇಳ್ತೀನಿ, ಅವರೆಲ್ಲ ತ್ರಾಸು ಕೊಡೋಕತ್ತ ಜನರಿಗೆ. ಅದಕ್ಕೆ ಯಾಕೆ ತ್ರಾಸು ಕೊಡ್ತೀರಿ ನೀವು? ನಮ್ಮ ಸ್ವಾತಂತ್ರ್ಯ ನಮ್ಗೆ ಕೊಡ್ರಿ, ನೀವು ಬಿಟ್ಟು ಹೋಗಿ, ನಮ್ಮ ದೇಶ ಬಿಟ್ಟು ಹೋಗ್ರಿ ನೀವು. ಅಲ್ಲ ಅದು ಸರಿ ಸರ್. ಈಗ ಜನ ಸಾಮಾನ್ಯರು ಬೇರೆ, ಆದ್ರೆ ನೀವು ದೇಶಮುಖ ಒಂದು ಹುದ್ದೆಲಿದ್ದವರು. ಹೌದು. ನೀವು ಅವ್ರ ವಿರುದ್ಧ ಯಾಕೆ ತಿರುಗಿ ಬಿದ್ರಿ? ನಿಮಗೆ ತೊಂದರೆ ಆಗ್ತಿರ್ಲಿಲ್ವಾ? ನಿಮ್ಮ ಹುದ್ದೆಗಳು ಕಿತ್ಕೋಬೋದಿತ್ತು, ನಿಮ್ಮ ಆಸ್ತಿ ಕಿತ್ಕೋಬೋದಿತ್ತು. ಇಲ್ಲ ಯಾಕೆಂದ್ರೆ ಜನರು ಅಷ್ಟೇ ಇದ್ರಲ್ಲ ನಮ್ಮ ಹಿಂದೆ ಬೆಂಬಲ. ಜನರು ಏನೋ ಮಾಡಕ್ಕೆ ಬಂದ್ರೆ ದೊಡ್ಡ ದಂಧೆ ಆಗ್ಬಿಡು, ದೊಡ್ಡ ಅನಾಹುತ ಆಗೋದು. ನಮ್ಮ ಒಂದು ಮುಟ್ಟಿದ್ರೆ ಒಂದು ಅನಾಹುತ ಆಗಿದೆ. ರಗಡ್ ಮನೆ ಉದಾಹರಣೆ ಆಗ್ಯಾರ. ಏನು ಇಲೆಕ್ಷನ್ದಾಗ, ಇಲ್ಲಿ ಇಲೆಕ್ಷನ್ದಾಗ ಜನರಲ್ ಎಲೆಕ್ಷನ್ ಐತ್ರಿ. ಒಬ್ಬರು ಬಂದು ಇಲ್ಲಿ ದಂಧೆ ಮಾಡಿದರು. ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಬಂದರು. ಅವರು ದೊಡ್ಡ ಒಂದು 8-10 ಜನ ಕುಡಿದು ಎಲ್ಲರೂ ದೊಡ್ಡ ದಂಧೆ ಆಯ್ತು. ಅದು ನಾ ಊರಾಗ ಇಲ್ಲಿದ್ದೆ, ಹಿಂಗೆ ಆಗೈತ್ರಿ ಅಂತೇಳಿ ಬಂದರು. ನಾವು ಹೋದ್ನಿ ಅಲ್ಲಿಗೆ. ಹೋದ್ಕೊಳ್ಳೆ ಪೊಲೀಸರು ಒಂದು 100-200 ಮಂದಿ ಪೊಲೀಸರು ಬಂದಿದ್ದರು. ನಾನು ಹೋದ್ಕೊಳ್ಳೆ ಪೊಲೀಸರು ನಾನು ಒಳಗೆ ಸಾಯ್ಬರ್ ನೀವು ಯಾರು ಸರಿ ಹಾಕ್ಬೋದು, ನಾನು ಏನೋ ತಡೆಯೋದಂತ ನಿಮಗೆ ತಿರುಗಿ ಬರ್ತದೆ. ಅದಕ್ಕೆ ನೀವು ದೂರ ಸರಿ ನಾನು ಏನೋ ಒಬ್ಬನೇ ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿದೆ.
ಆ ಪ್ರಕಾರ ನಾವು ಹೋಗಿನಂತೆ ಯಾವ್ಯಾವ ಬರ್ತಾರೆ ಬರ್ಪ ಏನು ಅಲ್ಲೇ ಮಾಡ್ತಾರೆ ಬರ್ರಿ ಒಬ್ಬನ ಸನಕ್ಕೆ ಬರಲಿಲ್ಲ ಎಲ್ಲ ಸರ್ ಬಿಟ್ರೆ ಒಬ್ಬನ ಸನಕ್ಕೆ ಬರಲಿಲ್ಲ ಅದು ನೋಡ್ಕ್ಯಾರ ಪೊಲೀಸ್ ಆಫೀಸರ್ ಎಲ್ಲ ಗಾಬರಿ ಆಗಿಬಿಟ್ರು ಏನಂದ್ರೆ ನಾವು ನಿಮ್ಮ ಹೆಸರು ಕೇಳಿದ್ದೀವಿ ನಾವು ಬಾಯಲ್ಲಿ ಸ್ವತಃ ಕಣ್ಣಲ್ಲಿ ನೋಡಿದ್ದೀವಿ ನಾವು ನಿಮ್ಮದು ಯುಕ್ತ ನಿಮ್ಮದು ಭಾಳ ಚಲೋ ಐತಾರಪ್ಪ ನಿಮ್ಮದು ಎಲ್ಲ ಅಂತೇಳಿ ಒಬ್ಬನ ಇದನ್ನು ಮಾಡಲಿಲ್ಲ ಅವರು ಆಯ್ತು ಇಲೆಕ್ಷನ್ ಮುಗೀತು ಹೊಡೆದಾಟ ಬಡ್ದಾಗ ಬಿಟ್ಟಿದ್ರೆ ಒಂದು 5-6 ಕೋನ ಹಾಕಿತ್ತು ಹೋಗ್ತಾರೆ ಮತ್ತು ನಾವು ಹೋಗಿ ನಿಂತು ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಆಯ್ತು ಜನರ ಮಾತು ಕೇಳಿದರು ನೀನು ಹಿಂದಗಡೆ ಒಟ್ಟು ಜನರ ಮಾತು ಕರ್ಕೊಂಡು ಬಂದು ಊರಾಗ ಬಿಟ್ಟೆ ನಾನು ಆ ಕಡೆ ಪಾರ್ಟಿ ಕಾಂಗ್ರೆಸ್ದವರೆಲ್ಲ ಕಾಯ್ಕೊತ ನಿಂತಿದ್ರು ನಮ್ಮ ಹೊಡಿಬೇಕು ಅಂತೇಳಿ ಮತ್ತು ಅವ್ರು ಊಟ ನಮ್ಮ ಮಂದಿನೆಲ್ಲ ಕರ್ಕೊಂಬಂದು ಊರಾಗ ಬಿಟ್ಟೆ ಲೀಡರ್ಸ್ ಅನ್ನೋರು ಇದ್ರು ಎಲ್ಲ ತಂದು ಹೋಗಿ ಅವ್ರ ಮನೆಗೆ ಬಿಟ್ಟು ಬಂದೆ. ಸ್ವತಂತ್ರ ಸಿಕ್ಕಾಗ ಹೇಗೆ ಅನಿಸ್ತು ನಿಮ್ಗೆ? ಏನಂತಪ್ಪ ಸ್ವತಂತ್ರ ಸಿಕ್ಕಾಗ ಸ್ವತಂತ್ರ ಬಂದಾಗ ನಿಮ್ಗೆ ಹೇಗೆ ಗೊತ್ತಾಯ್ತು? ಮೊದಲು ಭಾಳ ಆನಂದ ಭಾಳ ಹುರುಪ ಆಯ್ತು, ಭಾಳ ಸಂತೋಷ ಆಯ್ತು. ಎಲ್ಲ ಇದಾಯಿತು, ಊರ ಜಯಜಯಕ ಹಾಕೋರು, ಊರ ಇದು ಮಾಡೋದು ಭಾಳ ಸಂಭ್ರಮನೂ ಆಚರಿಸಿದ್ರು ಎಲ್ಲ ಊರಾಗ. ಭಾಳ ಇದು ಮಾಡಿದ್ರು. ಸ್ವತಂತ್ರ ಬಂತು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಇದು ಅವಾಗ ಇದು ಅಲ್ರಿ ಸುದ್ದಿ ಹೇಳೋರು ರಗಡ್ ಮಂದಿ ಅಲ್ರಿ ಎಲ್ಲ ಅಲ್ಲೆಲ್ಲಿ ಇವು ಇದು ವೈರ್ಲೆಸ್ಸು ಅವು ಇವರು ಪೊಲೀಸ್ಗೆ ತಿಳಿಸಿದ್ರು ಹಿಂಗೆ ಅಂತೇಳಿ ಅವ್ರಿಗೆ ಆಗ ಸುದ್ದಿ ಆಗೋದಂತ ತಡ್ರಿ ಅದು. ಸ್ವಾತಂತ್ರ್ಯ ಸಿಕ್ಕೈತೆ ಅಂದ್ಮೇಲೆ ಸಣ್ಣ ಕೆಲಸ ಅಲ್ಲ ನೋಡ್ರಿ ಅದು. ಸಣ್ಣದಲ್ಲ, ಅಲ್ಲ 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 ಸಣ್ಣ ಕೆಲಸ ಅಲ್ಲ. ಈಗ ಸ್ವತಂತ್ರ ಬಂದು 75 ವರ್ಷ ಆಯ್ತು. ಆಯ್ತು ಇನ್ನು ಸಮಸ್ಯೆಗಳಿದಾವಲ್ಲ, ಇನ್ನು ಬಡತನ ಇದೆ, ಇನ್ನು ಹಸುವು ಇದೆ, ಇನ್ನು ನಿರುದ್ಯೋಗ ಇದೆ. ಇರೋದಲ್ಲಿ ಬಡತನದ ಎಲ್ಲಿ ಹೋಗ್ಬೇಕು? ಅದು ಹೋಗಿ ಅಲ್ಲಿ ಯಾಕೆ ನಮ್ಮವರೇ ನಮ್ಮ ನಾಳೆ ಶ್ರೀಮಂತರು ಬಡವರು ಶ್ರೀಮಂತರು ಇರೋದೇ ಅದು. ಬಡತನ ಶ್ರೀಮಂತ ಇರೋದೇ ಇದು. ಕತ್ಲ ಬೆಳಕು ಹೆಂಗಾರ ಹಂಗೆ ಅದು ಇರೋದೇ ಇದು. ಒಬ್ಬರ ಶ್ರೀಮಂತ ಆಗೋದು ಮತ್ತು ಬಡವಾದಾಗ ಶ್ರೀಮಂತ ಅಕ್ಕನ ಹಂಗೆ ರೌಂಡ್ ಹಾಕೋತ ಹೋಗೋದೇ ಅದು. ಪೂರ್ಣ ಶ್ರೀಮಂತ ಎಲ್ಲಿ ಉಳಿದಿಲ್ಲ, ಯಾರೂ ಇಲ್ಲ, ಇರೋದೇ ಅದು.